ದೇವರಾಯನದುರ್ಗಕ್ಕೆ ಬಂದಿರೋವಂಥವ್ರು ಯೋಗ ನರಸಿಂಹಸ್ವಾಮಿಯನ್ನು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ನೋಡಿಕೊಂಡು ಕೆಳಗಡೆ ಬೆಟ್ಟದ ಕೆಳಗಡೆ ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಇದನ್ನು ಕೂಡ ದರ್ಶನ ಮಾಡ್ಕೊಂಡು ಬರ್ಬೋದು. ನಾವು ಮೊದಲು ಇಲ್ಲಿಗಾದರೂ ಹೋಗಿ ಅಲ್ಲಿಗೆ ಹೋಗ್ಬೋದು, ಇಲ್ಲ ಅಲ್ಲಿಗಾದರೂ ಹೋಗಿ ಇಲ್ಲಿಗೆ ಬರ್ಬೋದು. ಸಂಜೆ ಟೈಮ್ನಲ್ಲಿ ನೀವು ಲೇಟಾಗಿ ಹೋಗಿದ್ದೀರಾ ಅಂತ ಹೇಳಿದ್ರೆ ಮೇಲ್ಗಡೆ ದರ್ಶನ ಮಾಡಿಕೊಂಡು ನಾವು ಕೆಳಗಡೆ ಬಂದಾಗ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಸ್ನೇಹಿತರೆ. ಈ ಒಂದು ಭೋಗನರಸಿಂಹಸ್ವಾಮಿಯನ್ನು ದೂರ್ವಾಸ ಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಒಂದು ಉಲ್ಲೇಖ ಇದೆ. ಇಲ್ಲಿ ಎಲ್ಲ ಪ್ರವಾಸಿ ಮಂದಿರ ಹಾಗೆ ಛತ್ರ ಎಲ್ಲ ಇರೋದ್ರಿಂದ ಇಲ್ಲಿ ಮದುವೆಗಳು ಕೂಡ ನಡೆಯುತ್ತೆ. ಹಾಗೆ ಇಲ್ಲೆಲ್ಲ ಸ್ಟೇ ಮಾಡೋದಕ್ಕೋಸ್ಕರ ಕೂಡ ರೂಮುಗಳು ಎಲ್ಲ ಅವೈಲಬಲ್ ಇದೆ. ಯಾರಾದರೂ ಒಂದು ದಿನ ಇರೋರು ಇರ್ಬೋದಿಲ್ಲಿ. ಮೊದಲು ಇದು ಕರಿಗಿರಿ ಎಂಬ ಒಂದು ಕ್ಷೇತ್ರ ಇದಾಗಿತ್ತು ದೇವರಾಯನದುರ್ಗ. ಮೈಸೂರಿನ ಅರಸರಾದ ಚಿಕ್ಕದೇವರಾಜ ಒಡೆಯರವರು ತಮ್ಮ ಒಂದು ವಿಜಯದಲ್ಲಿ ವಶಪಡಿಸಿಕೊಂಡ ನಂತರ ಇದು ದೇವರಾಯನದುರ್ಗ ಆಗಿ ಮಾರ್ಪಟ್ಟಿದೆ ಅಂತ ಒಂದು ಉಲ್ಲೇಖ. ಇಲ್ಲಿ ವರ್ಷಕ್ಕೊಮ್ಮೆ ನರಸಿಂಹ ಜಾತ್ರೆ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ಈ ಜಾತ್ರೆ ನಡೆಯುತ್ತಂತೆ. ರಥೋತ್ಸವ ನಡೆಯುತ್ತೆ. ಸುತ್ತಮುತ್ತ ಇರುವಂಥವರೆಲ್ಲ ಸಾವಿರಾರು ಜನ ಇಲ್ಲಿ ಸೇರ್ತಾರೆ. ಬನ್ನಿ ದೇವಸ್ಥಾನ ಯಾವ ರೀತಿಯಾಗಿದೆ ನೋಡ್ಕೊಂಡು. ಇದು ಅಮ್ಮನವ್ರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ ಸ್ನೇಹಿತರೆ. ನೋಡಿ, ಇದು ಒಂದು ದೇವಸ್ಥಾನದ ಒಂದು ಸಂಪೂರ್ಣ ಒಂದು ವಿಡಿಯೋ ಇಷ್ಟ ಆಗಬಹುದು ಅಂತ ನಾನು ಹೇಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಅಥವಾ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಇಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.